ಮಹಾಶಿವರಾತ್ರಿ ದಿನ ಕಳ್ಳತನ ಮಾಡಬಹುದಂತೆ. ಯಾಕೆ ಅಂತ ಗೊತ್ತಾ? ಮಹಾಶಿವರಾತ್ರಿಯನ್ನ ನಾವು ಎಕ್ಸಾಕ್ಟ್ಲಿ ಯಾಕೆ ಆಚರಣೆ ಮಾಡ್ತೇವೆ? ನಮಗೆಲ್ರಿಗೂ ಒಂದು ಕನ್ಫ್ಯೂಷನ್ ಉಂಟು. ಮಹಾಶಿವರಾತ್ರಿ ಅಂದ್ರೆ ಶಿವ ಹುಟ್ಟಿದ ದಿವಸವ, ಅಥವಾ ಶಿವ ತಾಂಡವಾಡಿದ ದಿವಸವ, ಇಲ್ಲ ಶಿವ ಮತ್ತೆ ಪಾರ್ವತಿಯರ ಮದುವೆ ಆದ ದಿವಸವ, ಅಥವಾ ಸಮುದ್ರ ಮಂಥನಾಗುವಾಗ ಶಿವ ವಿಷ ಕುಡಿದ ದಿವಸವ? ಈ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡುವ. ಶಿವರಾತ್ರಿಯನ್ನು ತಿಳ್ಕೊಳ್ಳೋ ಮುಂಚೆ ನಾವು ರಾತ್ರಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಭೂಮಿ ಮತ್ತೆ ಚಂದ್ರನ ನಡುವೆ ಇರುವಂತಹ ಗ್ರಾವಿಟೇಷನಲ್ ಫೋರ್ಸ್ ಇಂದಾಗಿ ಸಮುದ್ರದಲ್ಲಿ ನೀರು ಏರಿಳಿತ ಆಗ್ತಾ ಇರ್ತದೆ. ಅಂಡ್ ಈ ಏರಿಳಿತ ತಿಂಗಳಲ್ಲಿ 2 ಸಲ ಹೆಚ್ಚಾಗಿರ್ತದಂತೆ. ಅಂಡ್ ಅದೇ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಟೈಮಲ್ಲಿ. ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಚಂದ್ರನ ಬೆಳಕು ಕಡಿಮೆ ಆಗ್ತಾ ಆಗ್ತಾ 14ನೇ ದಿವಸ ಆಗ್ಬೇಕಿದ್ರೆ ಚಂದ್ರ ಆಲ್ಮೋಸ್ಟ್ ಕ್ಷೀಣಿಸಿರ್ತಾನಂತೆ. ಅಂಡ್ ಈ ಟೈಮ್ ಅನ್ನ ಶಿವರಾತ್ರಿ ಅಂತ ಹೇಳ್ತೇವೆ. ಸೊ ಬೇಸಿಕಲಿ ಪ್ರತಿ ತಿಂಗಳು ಕೃಷ್ಣ ಪಕ್ಷ 14ನೇ ದಿವಸ ಬರುವಂತದ್ದು ಶಿವರಾತ್ರಿ. ಆದ್ರೆ ಮಾಘ ಮಾಸದಲ್ಲಿ ಅಂದ್ರೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಬರುವಂತ ಶಿವರಾತ್ರಿಯನ್ನ ಮಹಾಶಿವರಾತ್ರಿ ಅಂತ ಹೇಳ್ತೇವೆ. ಯಾಕಂದ್ರೆ ಎಲ್ಲಾ ಶಿವರಾತ್ರಿ ಕಂಪೇರ್ ಮಾಡಿದ್ರೆ ಮಾಘ ಮಾಸದಲ್ಲಿ ಬರುವಂತ ಶಿವರಾತ್ರಿಯನ್ನ ತುಂಬಾ ಎನರ್ಜೆಟಿಕ್ ಅಂಡ್ ಸ್ಪಿರಿಚುವಲ್ ಎನರ್ಜಿನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳ್ತಾರೆ. ಅಂಡ್ ನಮ್ಮ ಬಾಡಿ ಸ್ಟ್ರೈಟ್ ಆಗಿದ್ದಷ್ಟು ಎನರ್ಜಿ ಲೆವೆಲ್ ಜಾಸ್ತಿ ಆಗ್ಲಿಕ್ಕೆ ಸಪೋರ್ಟ್ ಕೂಡ ಆಗ್ತದೆ. ಭೂಮಿ ಮತ್ತೆ ಚಂದ್ರ ನಡುವೆ ಇರುವಂತ ಎನರ್ಜಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುವಾಗ ನಾವು ರಾತ್ರಿ ಪೂರ್ತಿ ಎಚ್ಚರಿದ್ದು ಅದರ ಸದುಪಯೋಗ ಪಡ್ಕೊಳ್ತೇವೆ. ಅಂಡ್ ಅದಕ್ಕೆ ನಮ್ಮ ಹಿರಿಯರು ಮಹಾಶಿವರಾತ್ರಿ ದಿನ ಜಾಗರಣೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಇದು ಮಹಾಶಿವರಾತ್ರಿಯ ಸ್ಪಿರಿಚುವಲ್ ಅಂಡ್ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಆಯ್ತು. ಹಳ್ಳಿಗಳಲ್ಲಿ ರಾತ್ರಿ ಜಾಗರಣೆ ಮಾಡಬೇಕಿದ್ರೆ ಸಣ್ಣ ಮಕ್ಕಳು ಸುಮ್ಮನೆ ಕುತ್ಕೊಳ್ತಾರ, ಊರಿಡಿ ಸುತ್ತಿಕೊಂಡು ನೆಲ್ಲಿಕಾಯಿ, ಮಾವಿನಕಾಯಿ, ಕುಂಬಳಕಾಯಿ ಅಂತ ಕದಿವಾಟ ಶುರು ಮಾಡ್ತಾರೆ. ಸೊ ಇದುವೇ ಕೊನೆಗೊಂದು ಆಚಾರ ಆಗಿ ಬದಲಾಗ್ತದೆ. ಅಪರಾಧ ಅಂತಲ್ಲ, ಮಕ್ಕಳೊಂದು ಆಟ ಅಷ್ಟೇ. ಈ ರಾತ್ರಿ ಒಬ್ಬ ಕಳ್ಳ ಕೂಡ ಎಚ್ಚರದಲ್ಲಿದ್ರೆ ಮಹಾಶಿವರಾತ್ರಿ ಲಾಭ ಸಿಗ್ತಂತೆ. ಅದಕ್ಕೋಸ್ಕರ